ಹಿರಿಮೆಯ ಎವರ್‌ಗ್ರೀನ್ ನಟ, ಸಹಜ ಸುಂದರ, ಸಹಜ ನಟ ಅನಂತ್ ನಾಗ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಇದು ಎಂಥ ಲೋಕವಯ್ಯ ಚಿತ್ರದ ಟೀಸರ್ ರಿಲೀಸಿಗೆ ಬಂದಿದ್ದೀರ ತಾವು. ತಮ್ಮದೇ 44 ವರ್ಷದ ಹಿಂದೆ ಇದು ಎಂಥ ಲೋಕವಯ್ಯ ಅಂತ ಹಾಡಾಡಿದ್ರಿ. ಎಂಥ ಸುಂದರ ಬೆಂಗಳೂರು ನಗರ ಅಂತ ಹೇಳಿದ್ರಿ. ಆ ಸಿನಿಮಾದ ಹಾಡು ಬಗ್ಗೆ ಇವತ್ತು ನೀವು ನೆನೆಸ್ಕೊಳ್ಳೋದಾದರೆ? ಅಂದರೆ ಅದು ಎಷ್ಟು ಆಳವಾಗಿದೆ ಅನ್ನೋದು, ಆ ರೀತಿಯ ಆಳವಾದ ಭಾಳ ಗೂಢಾರ್ಥ ಇರುವಂಥ ಹಾಡುಗಳು ಆಗ ಬರಿತಿದ್ರು. ಆ ಕಾಲ ಮೀರಿದೆ. ಅದರ ಒಂದು ಎಂಥ ಲೋಕವಯ್ಯ ಇದು, ಎಂಥ ಅದು ಆ ಹಾಡಲ್ಲಿ ಬರೋದು ಬಯಕೆ ತರುವ ಇದು ಎಂಥ ಅಂದರೆ, ಈ ಲೋಕ ಎಂಥದ್ದು ಅಂದರೆ ಮನುಷ್ಯನಿಗೆ ಆಸೆಗಳು ಹುಟ್ಟುತ್ತಾವೆ ಮನಸ್ಸಿನಲ್ಲಿ. ಅದು ಅದರ ಕುರಿತು ಹಾಗೆ ಒಂದು ರೀತಿ ರಂಜನಾತ್ಮಕವಾಗಿದ್ದರೂ ಇನ್ನೊಂದು ಕಡೆ ಭಾಳ ಅರ್ಥಗರ್ಭಿತವಾದಂಥ ಹಾಡಿತ್ತದು. ಸೊ ಅಂಥ ಬರಹಗಾರರಿದ್ದರು, ಅಂಥ ಹಾಡುಗಾರರಿದ್ದರು, ಸಂಗೀತಕಾರರಿದ್ದರು. ಸರ್, ಆ ಹಾಡಲ್ಲಿ ಇವತ್ತಿಗೂ ಅವಾಗ ಯಾವುದು ಗ್ರಾಫಿಕ್ಸ್ ಇರಲಿಲ್ಲ. ನಿಜವಾಗ್ಲೂ ಮ್ಯಾಜಿಕ್ ಅನ್ನಿಸ್ತಿತ್ತು ಆ ಸಿನಿಮಾ ನೋಡ್ರೆ. ಸೈಕಲ್ ತಾನಾಗ್ತಾನೆ ಹೋಗೋ ಒಂದು ಸನ್ನಿವೇಶ ಇತ್ತಲ್ಲ ಸರ್, ಅದು ನೋಡಿದಾಗ ಯಾವ ಗ್ರಾಫಿಕ್ಸ್ ಈಗಿದ್ದಂಗೆ ಇರಲಿಲ್ಲ, ಮ್ಯಾಜಿಕ್ ಅನ್ನಿಸ್ತಾ ಇತ್ತು. ಅದನ್ನು ಹೇಗೆ ಶೂಟ್ ಮಾಡಿರೋ ಸನ್ನಿವೇಶ ಅಂತ ಅವ್ರು ನೆನೆಸ್ಕೊಳ್ಳೋದಾದರೆ? ನಾವು ಒಂಥರ ಯಾವ ಟೆಕ್ನಿಕಲ್ ಮಾಡಿದ್ದು ಅಂದರೆ ನನಗೆ ಗೊತ್ತಿಲ್ಲ, ಬಟ್ ಅವತ್ತೊಂದು ಮಾಡಿದ್ದು ನನಗೆ. ಬೇಕಾದರೆ ನೀವು ನೋಡಿದರೆ ನಾನು ಕೂತ ಶಾರ್ಟ್ಸಿಗೆ ನಾನು ಬೇಕು. ಈಗ ನಾನು ಇಲ್ಲದೇ ಇರೋ ಶಾರ್ಟ್ಸ್ ತೆಗೆದಿದ್ದು ಅದು ಆ ಸೈಕಲ್ಲು, ಅದು ಮ್ಯಾಜೆಸ್ಟಿಕಲ್ಲಿ ಆ ರೋಡ್ ಹೋಗುವಾಗ ನಾನು ಭಾಳ ಕೌತುಕದಿಂದ ನೋಡಿದ್ದೆ. ನಿಜವಾಗ್ಲೂ ಸರ್, ಆ ಸಿನಿಮಾ ನೆನೆಸ್ಕೊಂಡ್ರೆ ಖುಷಿ. ಅದಕ್ಕೆ ನಾವೆಲ್ಲ ಕರೀತೇವೆ ಟ್ರಿಕ್ ಶಾರ್ಟ್ಸ್ ಅಂತ. ಟ್ರಿಕ್ ಶಾರ್ಟ್ಸ್ ಈಗ ಅಂಥದ್ದೇ ಅನೇಕ ಚಿತ್ರಗಳಲ್ಲಿ ಆ ರೀತಿ ಮಾಡ್ತಿದ್ರು. ಕಡೆಗೆ ನಮಗೆ ಆ್ಯಕ್ಚುಲಿ ನಟನಾಗಿ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡ್ತಾರೆ ಅಂತ. ಬಟ್ ಆ ಎಂಡ್ ರಿಸಲ್ಟ್ ನೋಡಿದಾಗ ಬಾಬಾ ಎಂಥ ಟೆಕ್ನಿಕ್, ಎಂಥ ಎಲ್ಲ ಕೆಲಸ ಹೋಗಿದೆ ಇದರಲ್ಲಿ ಅಂತ ಪರದೆ ಮೇಲೆ ನೋಡಿದಾಗಲೇ ಗೊತ್ತಾಗೋದು. ಆ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲ ಸ್ಟಿಲ್ ಆಗೋವಂಥದ್ದು, ಅದು ಕೂಡ ಅವಾಗೆಲ್ಲ ಅದ್ಭುತ ಆಯಿತು. ಹೇಗಿತ್ತಲ್ಲ ಸರ್? ಅದಕ್ಕಿಂತ ಹೆಚ್ಚು ಅಂದರೆ ಆ ರೀತಿ ಕಥಾ ಇವತ್ತಿಗೂ ನಮ್ಮ ಈಗ ದೈನಂದಿನ ಬೆಲೆಗಳು ನೋಡಿ, ಪೆಟ್ರೋಲು ಡೀಸೆಲ್ಲು ಬೆಲೆಗಳು ಏರ್ತವೆ. ಅವರು ಎಂಥ ಕತೆ ಬರೆದ್ರು ಅಂದರೆ ಉದಯ್ ಶಂಕರ್ ಮತ್ತು ಅವ್ರ ಜೊತೆ ಸುಂದರಮ್ ಅಂತ ಇದ್ದರು. ಎಂಥ ಕತೆ ಅಂದರೆ, ಅವನೊಬ್ಬ ಸೈಂಟಿಸ್ಟ್, ಅವನಿಗೆ ಇವರು ಕಿಡ್ನ್ಯಾಪ್ ಮಾಡಿ ಅವನಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಅವನು ಹರಿಭಕ್ತ, ವಿಷ್ಣು ಭಕ್ತ. ಸೊ ವಿಷ್ಣು ಅವನನ್ನು ನಾರದನ್ನು ಕಳಿಸ್ತಾನೆ ಅವನಿಗೆ ಸಹಾಯ ಮಾಡುವಂಥ ಆ ರೀತಿ ಕಥೆ. ಅದು ಮೂಲತಃ ಎಷ್ಟು ಚಂದ ಅಂದರೆ, ಅವನು ಏನೆಂದರೆ ಅದನ್ನು ಹೇಗೆ ಮಾಡ್ತಾನೆ ಅಂತಂದ್ರೆ, ಅವನ ಹತ್ರ ಒಂದು ಫಾರ್ಮುಲಾ ಇದೆ ಅಂತ ಹೇಳ್ತಾನೆ. ಏನು ಫಾರ್ಮುಲಾ ಅಂದರೆ, ಅದು ಆಯಿಲ್ ಇಲ್ಲ, ನೀರಿಂದ ಪೆಟ್ರೋಲ್ ಎಲ್ಲ ಮಾಡುವಂಥದ್ದು. ಸೊ ಆಯಿಲೇ ಬೇಕಾಗಿಲ್ಲ ಅನ್ಬಿಟ್ಟು. ಸೊ ದ್ಯಾಟ್ ಈಸ್ ಎಲ್ಲ ಜಗತ್ತಿನ ಇಕನಾಮಿನೇ ಅದ್ರ ಮೇಲೆ ನಡೀತಿರುವಾಗ ಅದೊಂದು ಫಾರ್ಮುಲಾ ಇತ್ತು ಅವನ ಹತ್ರ. ಅದಕ್ಕೋಸ್ಕರ ಅವನಿಗೆ ಅದಕ್ಕೆ ಅವನ ಹರಿಗೆ ಮೊರೆ ಹೋಗ್ತಾನೆ, ಅಲ್ಲಿಂದ ನಾರದ ಬರ್ತಾನೆ ಅಂತ ಹೇಳ್ಬೋದು. ಅದರ ಹಿಂದೆನೂ ಎಷ್ಟು ಅರ್ಥ ಅಡಕವಾಗಿದೆ. ಅಟ್ ದ ಸೇಮ್ ಟೈಮ್ ಮನೋರಂಜನಾತ್ಮಕವಾಗಿ ಡಬಲ್ ರೋಲು ಅವೆಲ್ಲ ಆ ರೀತಿ ಆ ಥರ ಅದೊಂದು ಆ ಚಿತ್ರ ವೆರಿ ರಿಮಾರ್ಕಬಲ್. ಆ್ಯಂಡ್ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ, ಹಿರಿಯರ ನೆಪದಲ್ಲಿ ಮಕ್ಕಳ ನೆಪದಲ್ಲಿ ಹಿರಿಯರು, ಎಲ್ರಿಗೂ ತಲುಪುವಂಥ ಸಿನಿಮಾ ಆಯಿತು. ತಮ್ಮನ್ನು ಇನ್ನೊಂದು 20-30 ವರ್ಷಗಳ ಹಿಂದೆ ಕರ್ಕೊಂಡು ಹೋಗಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ನೀವು ಮತ್ತು ಗಾಯತ್ರಿ ಮೇಡಮ್ ಒಂದು ವಿಚಾರಗಳು ಬಂದರೆ, ಅವಾಗ ಪ್ರೇಮ ನಿವೇದನೆಯನ್ನು ಮಾಡಿದಾಗ ನಮ್ಮ ಪ್ರೀತಿಯ ಕರಾಟೆನ ಶಂಕರ್ ಸರ್ ಅವರು ಏನಾದರೂ ಹೆಲ್ಪ್ ಮಾಡಿದ್ರಾ? ಇಲ್ಲಪ್ಪ, ಇದು ಇನ್ ದ ಸೆನ್ಸ್ ಹೆಲ್ಪ್ ಅಂದಿದ್ರೆ ಅವನು ನನಗೆ ಗಾಯತ್ರಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಶಂಕರ್. ಅದು ಕೂಡ ಅದೇ ಸಮಯದಲ್ಲಿ ಅವರು ಯಾವುದೋ ಒಂದು ಫಿಲ್ಮ್ನಲ್ಲಿ ಶೂಟಿಂಗ್ ಮಾಡ್ತಿದ್ರು. ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಇಲ್ಲ, ಕನ್ನಿಂಗ್ಹ್ಯಾಮ್ ರೋಡ್, ಬೆಂಗಳೂರಲ್ಲಿ. ನನ್ನ ಚಿತ್ರ ಈ ಫ್ಲೋರಲ್ಲಿ ನಡೆದಿದ್ದರೆ ಅವನು ಆ ಕಡೆ ನಡೀತಿತ್ತು. ಪರಿಚಯ ಮಾಡಿಕೊಡೋಕ್ಕೆ ಕರ್ಕೊಂಬಂದು ನಾನು ನಾರದನ ವೇಷದಲ್ಲಿದ್ದೆ. ಸೊ ಐ ಇಂಟ್ರಡ್ಯೂಸ್ ಯು ಟು ಮೈ ಎಲ್ಡರ್ ಬ್ರದರ್ ಅಂತ ಅವ್ನು ಕರ್ಕೊಂಬಂದರೆ ಈಸ್ ಅಂತ ಅವನು ಭಾಳ ಕ್ಯಾಶುವಲ್ ಆಗಿ ಹೇಳ್ದ. ಅವಳು ನನ್ನನ್ನು ನೋಡಿ ನಗೋಕೆ ಶುರು ಮಾಡಿಬಿಟ್ಲು. ನಾನು ಯಾಕಂದರೆ ಆ ವೇಷ ಅವಳು ಯಾವತ್ತೂ ನೋಡಿರಲಿಲ್ಲ, ಅದು ಕೂಡ ನಾರದ ಅವಳಿಗೆ ಗೊತ್ತೇ ಇರಲಿಲ್ಲ. ಅಂದರೆ ಅವಳು ಮುಂಬೈಯಲ್ಲಿ ಬೆಳೆದಿದ್ದರಿಂದ ಆಮೇಲೆ ಆ ರೀತಿ ಶಿ ವಾಸ್ ವೆರಿ ಮಾಡರ್ನ್ ಗರ್ಲ್. ಇದೇ ವೇಷಭೂಷೆ ಇದು ಅಂತ
ಸೊ ಆ್ಯಂಡ್ ಶಿ ಅದಕ್ಕೆ ಶಿ ವೆಂಟ್ ಆನ್ ಲಾಫಿಂಗ್ ಅಷ್ಟೇ. ಸೊ ಹಾಗಾಯಿತು ಪರಿಚಯ. ಹಾಂ. ಅದಾದಮೇಲೆ ಶಂಕರ್ ನಾಗ್ ಸರ್ ಅಷ್ಟೇ ಅವನಿಗೆ ಪರ್ಮಿಟೆಡ್. ಸರ್ ನಿಮ್ಮಿಬ್ಬರಲ್ಲಿ ಸಾರಿ ಹೇಳ್ತಾ ಇದ್ದೆ, ಯಾವ್ದಾದ್ರು ಹಾಡು ಮುಖಾಂತರ ಸಿನಿಮಾ ನಟರಿದ್ರಿ, ಗಾಯತ್ರಿ ಮೇಡಮ್ಗೆ ಹಾಡು ಮುಖಾಂತರ ಕೋಪ ಮಾಡ್ಕೊಂಡಾಗ ಓಲೈಸಿದ್ದು ಉಂಟಾ? ಅದು ಹಾಡು ಹೇಳಿ ಅಥವಾ ಹಾಡು ಹಾಡಿ ಅಥವಾ ನರ್ತಿಸಿ ಏನೂ ಹತ್ರ ಇಲ್ಲ. ಬಟ್ ಅವರು ಸಿಟ್ಟಾದರೆ ಅವರನ್ನು ಹೇಗೆ ಓಲೈಸಬೇಕು ಅನ್ನೋದು ನಿಮಗೂ ಅದರ ಅನುಭವ ಆಗ್ತದೆ, ಆಗಲಿಲ್ಲ ಅಂದರೆ ಹಾಗೆ ಅದು ರಿವರ್ಸ್ ಕೂಡ ಇರ್ತದೆ. ಸರ್ ಮೆಟ್ರೋ ಅನ್ನೋದು ಶಂಕರ್ ನಾಗ್ ಸರ್ರ ಕಲ್ಪನೆ ಆಗಿತ್ತು. ಮೆಟ್ರೋ ಸ್ಟೇಷನ್ಗೆ ಶಂಕರ್ ನಾಗ್ ಸರ್ ಹೆಸರಿಡೋದ್ರ ಇಲ್ಲ, ಅದು ಭಾಳ ಬೆಳಗ್ಗೆ ಎಲ್ಲರೂ ಯಾಕೆ ಆ ಥರ ಪ್ರಚಾರ ಆಗಿದೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ದೆರ್ ವಾಸ್ ಎ ರಿಪೋರ್ಟ್ ಭಾಳ ಹಿಂದೆ, ಅದು ಕೂಡ ದೇವರಾಜ ಅರಸರ ಕಾಲದಲ್ಲಿ ಇಲ್ಲಿ ಒಂದು ಅಂಡರ್ಗ್ರೌಂಡ್ ರೈಲ್ ಸಿಸ್ಟಮ್ ಮಾಡಬೇಕು ಅಂತ. ಒಟ್ಟಿನಲ್ಲಿ ಒಂದು ಮುಂಬೈನಲ್ಲಿ ಅಥವಾ ಬೇರೆ ಕಡೆ ಚೆನ್ನೈನಲ್ಲಿ ಇರೋ ಥರ ಒಂದು ಟ್ರೈನ್ ಮಾಸ್ ಟ್ರಾನ್ಸಿಟ್ ಬೇಕು ಅಂತ ಒಂದಿತ್ತು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಾಲಜಿ ತರೋಕೆ ನೋಡಿದರು. ಆದರೆ ಯಾವುದು ವರ್ಕ್ ಆಗೋದಿಲ್ಲ. ಆ್ಯಂಡ್ ಬೆಂಗಳೂರು ಹೇಗಿದೆ ಅಂದರೆ ನೀವು ನೋಡಿದರೆ ಅಬೌವ್ ಸೀ ಲೆವೆಲ್ ಇದೆ, ಅದರ ಒಂದು 3000 ಮೀಟರ್ಸ್ ಅಂದರೆ 10,000 ಅಡಿ. ಸೊ ಬೆಂಗಳೂರಿನ ಜಾಗ್ರಫಿ ಹೇಗಿದೆ, ಎಲ್ಲ ಕಡೆ ನೀರು ತಗ್ಗುಗಳಿವೆ, ಅನೇಕ ಕಡೆ ಸುರಂಗ ಮಾಡಬೇಕು. ಆ ಟೆಕ್ನಾಲಜಿ ಬರೀ ಸ್ವಿಟ್ಜರ್ಲ್ಯಾಂಡ್ ಹತ್ರ ಇತ್ತು. ಆವಾಗ ಅದನ್ನು ತರುವ ಪ್ರಶ್ನೆನೇ ಇರಲಿಲ್ಲ, ಅವರೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಸೊ ಹಾಗಾಗಿ ಅದನ್ನು ಆವಾಗ ಬಿಡಲಾಯಿತು. ಆ ಥರ ಮಾಡಬೇಕು ಅಂತದ್ದು ದೇವರಾಜ ಅರಸರದ್ದು ಕಲ್ಪನೆ ಇತ್ತು. ಇವನಿಗೂ ಅದು ಆ ರಿಪೋರ್ಟ್ ಯಾರೋ ತಂದು ಕೊಟ್ಟರು, ಅದರ ಕುರಿತು ಅವನು ಮಾತಾಡ್ದ. ಬಟ್ ಅವನು ಇದ್ದಾಗಲೂ ಕೂಡ ಅದನ್ನು ಜಾರಿಗೆ ತರೋದಕ್ಕೆ ಯು ನೀಡ್ ಥೌಸಂಡ್ಸ್ ಆಫ್ ಕ್ರೋರ್ಸ್. ಅದು ಈ ದಶಕದಲ್ಲಿ ಸಾಧ್ಯ ಆಯಿತು. ಅವರು 1990 ತೀರ್ಕೊಂಡ್ರು. ಅದರ ನಂತರ ಎಷ್ಟೋ ವರ್ಷಗಳ ನಂತರ ಇತ್ತೀಚೆಗೆ ತಾನೇ. ಸೊ ಜನ ಹೇಳ್ತಾರೆ ಸ್ಟೇಷನ್, ಬಟ್ ಪ್ರತಿಯೊಂದು ಒಂದು ಜಾಗಕ್ಕೂ ಒಂದೊಂದು ಏರಿಯಾಗೂ ಆಯಾ ಊರುಗಳ ಹೆಸರಿವೆ. ಸೊ ಒಬ್ಬ ನಟ ಅಥವಾ ಇನ್ನೊಬ್ಬ ನಟ ಅಂತ ಹೇಳ್ಕೊಂಡು ನೀವೆಷ್ಟು ಆ ರೀತಿ ಹೇಳ್ತೀರಿ. ಈಗ ಪೀಣ್ಯ ಒಂದು ಹಳೆಯ ಹೆಸರು, ಅದು ಮಲ್ಲೇಶ್ವರ ಈ ರೀತಿ. ಅಲ್ಲೂ ಒಬ್ಬ ನಟನ ಅನಂತನಾಗ್, ಇಟ್ ಈಸ್ ನಾನ್ ಸೆನ್ಸ್. ಅದನ್ನು ಹಾಗೆಲ್ಲ ಕೇಳಲೂಬಾರದು. ಇದು ಎಲ್ರಿಗೂ ತಲುಪುವಂಥದ್ದು. ಯಾರು ಓದ್ತಾರೆ, ಯಾರು ಕೇಳ್ತಾರೆ, ಅದು ನಮ್ಮ ಮೆಟ್ರೋ. ಅದಕ್ಕಿಂತ ಇನ್ನೇನು ಒಳ್ಳೆ ಹೆಸರು ಬೇಕು? ಎಲ್ಲರೂ ನಮ್ಮ ಮೆಟ್ರೋ, ನಿಮ್ಮ ಮೆಟ್ರೋನೂ ಅಲ್ಲ, ನಮ್ಮ ಮೆಟ್ರೋ. ಸರ್ ಕೊನೆಯದಾಗಿ ತಾವು ಇದ್ದಾಗ ಒಂದು ತಮ್ಮ ಟೈಮ್ನಲ್ಲಿ ಹೀರೋಗಳಿಗೆ ತಮ್ಮದೇ ಆದ ಒಂದು ಗೌರವ ಹೆಚ್ಚಾಗಿತ್ತು, ವಿವಾದಗಳಿಂದ ತುಂಬಾ ದೂರ ಇದ್ದರು. ಇತ್ತೀಚೆಗೆ ವಿವಾದಗಳಿಂದ ಇರ್ತಾರೆ. ನೀವೆಲ್ಲ ಒಂದು ಸಮಾಜಕ್ಕೆ ನಿಜವಾಗ್ಲೂ ನಿಮ್ಮ ಚಿತ್ರದಲ್ಲಿ ಸಂದೇಶ ಅನ್ನೋದು ಇರ್ತಾ ಇತ್ತು. ಈಗ ಚಿತ್ರಗಳಿಗೂ ಹಳೆ ಚಿತ್ರಗಳಿಗೂ ಏನಾದರೂ ವ್ಯತ್ಯಾಸ ಅಂತ ಅನಿಸಿದ್ಯಾ? ಕಾವಾಯ ತಸ್ಮೈ ನಮಃ ಅಂತಾರಲ್ಲ, ಆ ರೀತಿ ಬದಲಾವಣೆಗಳು ಆಗ್ತವೆ. ಹಿಂದೆನೂ ಕೂಡ ಅನೇಕ ಅದನ್ನು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನೋದಕ್ಕೆ ಆ ರೀತಿ ಹಿಂದೆ ಆಗಿಲ್ಲ ಅಂತಿಲ್ಲ, ಆಗಿವೆ. ಮೆನಿ ಹ್ಯಾವ್ ಗಾನ್ ಅನ್ರಿಪೋರ್ಟೆಡ್ ವಿಚ್ ಹ್ಯಾವ್ ಬಿನ್ ರಿಪೋರ್ಟೆಡ್. ಈಗ ಫಾರ್ ಇನ್ಸ್ಟೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸೆ ಅಂಥದ್ದು ಕೆಲವು ಆಗಿವೆ. ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗಿದೆ, ಬೇರೆ ಕಡೆ ಆಗ್ತಿರ್ತವೆ. ಸೊ ನಾವು ಇದು ಸಮಾಜದ ಮೇಲೆ ಸಮಾಜ ಏನು ಮಾಡಬೇಕು ಅದು ಆಯಾ ಮನೆಯಲ್ಲಿ ಡಿಸೈಡ್ ಆಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿ ಅವರ ತಂದೆ ತಾಯಿ ಮೂಲಕ ಏನು ಸಂಸ್ಕಾರ ಅವ್ರಿಗೆ ಸಿಗುತ್ತೆ ಮಕ್ಕಳಿಗೆ, ಅಲ್ಲಿಂದ ಬೆಳೀತದೆ ಅದು. ಸೊ ಸುಮ್ಮನೆ ವೇಗಾಗಿ ಅಲ್ಲೇನೋ ಆಯಿತು ಅವಘಡ ಅಥವಾ ಏನೋ ಕೊಲೆ ಆಯಿತು ಅಥವಾ ಇದಾಯಿತು, ಅದರಿಂದ ಸಮಾಜದ ಮೇಲೆ ಪರಿಣಾಮ. ಅದನ್ನು ನಾನು ಅದಕ್ಕೆ ಹೇಳಿದೆ, ನನಗೂ ಆ ಭ್ರಮೆ ಇತ್ತು. ರಾಜಕೀಯ ಫಿಲ್ಮ್ಸ್ ಮಾಡಿದರೆ ನಾವು ರಾಜಕಾರಣದ ಬಗ್ಗೆ ಜನರಿಗೆ ಅದು ಯಾರು 1% ಕೂಡ ಆಗೋದಿಲ್ಲ. ಓಕೆ ಸರ್, ನೀವು ನಿಮ್ಮ ಕೊನೆಯದಾಗಿ ಶಂಕರ್ ನಾಗ್ ಸರ್ನ ಯಾವ ರೀತಿ ಯಾವಾಗಲೂ ನೆನೆಸ್ಕೊಳ್ತೀರಿ? ಯಾವ ಸಿನಿಮಾನ ತುಂಬ ಇಷ್ಟಪಡ್ತಾ ಇದ್ರಿ? ಎಲ್ಲ ಸಿನಿಮಾನೂ ಇಷ್ಟ ಆಗುತ್ತೆ, ನಿಮಗೆ ಜಾಸ್ತಿ ಇಷ್ಟ ಆಗಿದ್ದು ಮತ್ತು ನಿಮ್ಮ ಯಾವ ಸಿನಿಮಾ ಈಗಲೂ ನಿಮಗೆ ಕಾಡುತ್ತೆ, ಈ ಜನ್ರೇಷನ್ ಆ ಸಿನಿಮಾ ಇವಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು? ಈಗಲೂ ಅವನು ಮೊದಲು ಮಾಡಿದ ಚಿತ್ರ ಒಂದಾನೊಂದು ಕಾಲದಲ್ಲಿ, ಅದು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದ್ದು. ಅದರಲ್ಲಿ ಅವನು ಪರಿಪೂರ್ಣ ನಟನಾಗಿ, ಬರೀ ನಟನಾಗಿ ಕೆಲಸ ಮಾಡಿ, ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದು ಡಿರೆಕ್ಷನ್ಗೆ. ಆದರೆ ನಮ್ಮಂಥ ಒಂದು ಇಂಡಸ್ಟ್ರಿಗೆ ಬಂದಮೇಲೆ ನಟ ಬೇರೆ ಬೇರೆ ಪಾತ್ರಗಳನ್ನು ಮಾಡಬೇಕಾಗ್ತದೆ. ಅವನ ಎಷ್ಟೋ ಚಿತ್ರಗಳು ಹಿಟ್ಸ್ ಆದವು, ಕೆಲವು ವಿಫಲವಾದವು.
ಆದರೆ ಅದಕ್ಕೆ ಆ್ಯಸ್ ಎ ಡೈರೆಕ್ಟರ್ ಅವನು ಕ್ಲಿಕ್ ಆಗಿದ್ದು ಅಂದರೆ ಇನ್ ಎ ವೆರಿ ವೆರಿ ಬಿಗ್ ವೇ, ನಾಡಿನಲ್ಲಿ, ದೇಶದಲ್ಲಿ ಮತ್ತು ಇಂಟರ್ನ್ಯಾಷನಲಿ ಆಲ್ಸೋ. ಮಾಲ್ಗುಡಿ ಡೇಸಲ್ಲಿ ಆರ್ ಕೆ ನಾರಾಯಣರ ಕಥೆಗಳನ್ನು ಅವನು ಮಾಡಿದಾಗ, ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಒಂದಾನೊಂದು ಕಾಲದಲ್ಲಿ ಆ ಚಿತ್ರದಲ್ಲಿ ಅವನಿಗೆ ಅವನ ಪಾತ್ರವನ್ನು ಮಾಡಿದ್ದ, ನಟನಾಗಿ ಮಾಡಿದ. ಅವನ ಮೊದಲ ಚಿತ್ರ ಅದು. ಅದಕ್ಕೆ ಅವನಿಗೆ ಬೆಸ್ಟ್ ನ್ಯಾಷನಲ್ ಆ್ಯಕ್ಟರ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಸೊ ಬಟ್ ಅದರ ನಂತರ ಅವನು ಆ್ಯಕ್ಟಿಂಗ್ ಬಗ್ಗೆ ಅವನು ಹಿ ವಾಸ್ ನಾಟ್ ಸೀರಿಯಸ್. ಬಟ್ ಡೈರೆಕ್ಷನಲ್ಲೂ ಕೂಡ ಆಮೇಲೆ ಇವನು ಮಾಲ್ಗುಡಿ ಡೇಸಲ್ಲಿ ಅವನ ಮಿಠಾಯಿ ವಾಲ ಮಾಡಿದ್ದ. ತುಂಬ ಚೆನ್ನಾಗಿತ್ತು. ರೈಟ್, ಸರ್ ಥ್ಯಾಂಕ್ ಯು, ಥ್ಯಾಂಕ್ಸ್. ಯಸ್, ಇದಿಷ್ಟು ಸಹಜ ನಟ ಅನಂತ್ ನಾಗ್ರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವ ಜೊತೆಗೆ ದೀಕ್ಷಾ, ಫ್ರೀಡಮ್ ಟಿವಿ ಬೆಂಗಳೂರು.